ಆತ ಬಾಳಿ ಬದುಕಬೇಕಾದಂತಹ ಬಾಲಕ. ವೇದ ಉಪನಿಷತ್ತನ್ನು ಕಲಿಬೇಕು ಅಂಥೇಳಿ ರಾಜ್ಯಕ್ಕೆ ಆತ ಬಂದಿದ್ದ. ಎಲ್ಲ ಅಂದುಕೊಂಡಂತಾಗಿದ್ರೆ ವೇದ ಉಪನಿಷತ್ತನ್ನು ಕಲಿತು ತನ್ನೂರಿಗೆ ತಾನು ಹೋಗಬೇಕಿತ್ತು. ಆದರೆ ಹುಟ್ಟುಹಬ್ಬದ ದಿನವೇ ಆತ ದಾರುಣ ಅಂತ್ಯ ಕಂಡಿದ್ದಾನೆ. ಯಾರಾತ? ಅಷ್ಟಕ್ಕೂ ಆತನಿಗೆ ಆಗಿದ್ದಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಹುಟ್ಟುಹಬ್ಬದ ದಿನವೇ ಅಪಘಾತಕ್ಕೆ ಬಾಲಕ ಬಲಿ. ಟ್ರಕ್ ಹರಿದು ಕೊನೆ ಉಸಿರೆಳೆದ ಭಾನುತೇಜ್. ಹುಟ್ಟುಹಬ್ಬದಂದು ಕೇಕನ್ನು ಕತ್ತರಿಸಿ ಸಂಭ್ರಮಿಸಬೇಕಾದ ಬಾಲಕನೊಬ್ಬ ಭೀಕರ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ನಿನ್ನೆ ರಾತ್ರಿ 11:20 ಹೆಣ್ಣೂರು ಬಂಡೆಯ ಮುಖ್ಯ ರಸ್ತೆಯಲ್ಲಿ ಸಹೋದರನೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದ 12 ವರ್ಷದ ಭಾನುತೇಜ ಸಾವನ್ನಪ್ಪಿದ್ದಾನೆ. ಜೊತೆಗಿದ್ದ ಚಕ್ರಧರಣ್ ಎಂಬುವರು ಸಣ್ಣ ಪುಟ್ಟ ಗಾಯಾಳುಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಲಕ ಭಾನುತೇಜನಿಗೆ ವೇದ ಕಲಿಯೋ ಆಸೆ ಇತ್ತು. ಅದಕ್ಕಾಗಿ ಆಂಧ್ರದ ಚಿತ್ತೂರಿನಿಂದ ಬೆಂಗಳೂರಿಗೆ ಬಂದಿರ್ತಾನೆ. ಬರ್ತಡೆಗೆ ಅಕ್ಕನ ಮನೆಗೆ ಬಂದು ವಾಸವಾಗಿದ್ದವನು ಸಾವಿನ ಮನೆ ಸೇರಿದ್ದಾನೆ. ಆಂಧ್ರ ಪ್ರದೇಶದ ಚಿತ್ತೂರು ಮೂಲದ ಭಾನುತೇಜ ಕಳೆದ 1 ತಿಂಗಳಿನಿಂದ ತನ್ನ ಸಹೋದರ ಹಾಗೂ ವೇದಗುರು ಚಕ್ರಧರಣ್ ಜೊತೆಗೆ RT ನಗರದ ಸತ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿತ್ಕೊಂಡು ವೇದಾಭ್ಯಾಸವನ್ನು ಮಾಡಿಕೊಂಡಿದ್ದ. ಶನಿವಾರ ಭಾನುತೇಜನ ಹುಟ್ಟುಹಬ್ಬ ಇದ್ದಿದ್ರಿಂದ ಇಬ್ಬರೂ ಹೊರಮಾವು ಬಳಿ ಇರುವ ಅಕ್ಕನ ಮನೆಗೆ ಹೋಗಿರ್ತಾರೆ. ಹುಟ್ಟುಹಬ್ಬವನ್ನು ಆಚರಿಸಿ RT ನಗರದ ಕಡೆಗೆ ತೆರಳುತ್ತಾ ಇದ್ದ ಚಕ್ರಧರಣ್ ಅವರ ದ್ವಿಚಕ್ರ ವಾಹನಕ್ಕೆ ರಾತ್ರಿ 11:20 ಸುಮಾರಿಗೆ ಹೆಣ್ಣೂರು ಬಂಡೆ ಮುಖ್ಯ ರಸ್ತೆಯಲ್ಲಿ ಯೂಟರ್ನ್ ತೆಗೆದುಕೊಳ್ಳುವ ವೇಳೆ ಟ್ರಕ್ ಗುದ್ದಿದೆ. ಆಕ್ಸಿಡೆಂಟ್ನ ರಭಸಕ್ಕೆ ದ್ವಿಚಕ್ರ ವಾಹನದ ಹಿಂಬದಿ ಇದ್ದ ಭಾನುತೇಜ ನೆಲಕ್ಕೆ ಬಿದ್ದಿದ್ದ. ಅದೇ ಸಂದರ್ಭದಲ್ಲಿ ಭಾನುತೇಜನ ತಲೆ ಮೇಲೆ ಟ್ರಕ್ ಚಕ್ರ ಹರಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ದ್ವಿಚಕ್ರ ವಾಹನ ಚಲಾಯಿಸ್ತಾ ಇದ್ದ ಚಕ್ರಧರಣ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾನೆ. निश्चयापि संसृष्टो दहत्य वहि पावकः सगंगा सगये सेतुः सकाशि सचपुष्करं जिह्वाङ्गे वात्ते यस्य हरिरित्यक्षरद्वयं वाराणस्यां कुरुक्षेत्रे नैमिषारण्येव च यत्कृतं तेन येनोक्तं हरिरित्यक्षरद्वयಂ. ಹಾಗಾಗಿ ಅವ್ರ ಜೊತೆಯಲ್ಲಿ ರಾತ್ರಿ 10-10:30 ಮನೆ ಬಿಟ್ಟು ಹೋಗಬೇಕಾದ್ರೆ ಈ ಥರ ಘಟನೆ ಆಗಿದೆ. ಅದು ಅಪಾರ್ಟ್ಮೆಂಟ್ ಒಂದು ಅಲ್ಲಿ ಅದರ ಎದುರುಗಡೆನೇ ಈ ಥರ ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರೆ ನಾವು ರಾತ್ರಿ ಬಂದ್ವಿ. ನಡೆದಿದ್ದು ಒಂದು ಇನ್ನು ಹುಟ್ಟುಹಬ್ಬದ ದಿನವೇ ಮಗನ ಸಾವಿನ ಸುದ್ದಿ ತಿಳಿದು ಬೆಂಗಳೂರಿಗೆ ಬಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಘಟನೆಯ ಸಂಬಂಧ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಸಿಡೆಂಟ್ನ ಬಳಿಕ ಪರಾರಿಯಾಗಿದ್ದ ಟ್ರಕ್ ಚಾಲಕನಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.